ನಮಸ್ಕಾರ ವೀಕ್ಷಕರೇ. ಒಂದು ಕಡೆ ಜರ್ಮನಿಯಲ್ಲಿ ರಾಹುಲ್ ಆಡಿದ ಭಾರತ ವಿರೋಧಿ ಮಾತುಗಳು ಜನಾಕ್ರೋಶಕ್ಕೆ ತುತ್ತಾಗಿದ್ರೆ, ಇನ್ನೊಂದು ಕಡೆ ಕಾಂಗ್ರೆಸ್ ಅಂಗಳದಲ್ಲಿ ಹೊಸ ಟಾಪಿಕ್ ಮುನ್ನೆಲೆಗೆ ಬಂದಿದೆ. ಪ್ರಿಯಾಂಕಾ ವಾದ್ರಾರನ್ನ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅನ್ನೋ ಅಭಿಪ್ರಾಯ ಬಂದಿದ್ದು, ಅದರ ಸುತ್ತಲ ಚರ್ಚೆಗಳು ಈಗ ಜೋರಾಗಿ ನಡೀತಾ ಇದೆ. ಈ ಹೊತ್ತಲ್ಲಿ ಈ ಟಾಪಿಕ್ ಬಂದಿದ್ಯಾಕೆ ಅಂತ ಹುಡುಕ್ತಾ ಹೋದ್ರೆ ಅಲ್ಲೂ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿವೆ. ಆದ್ರೆ ಈ ಬಗ್ಗೆ ಬಿಜೆಪಿ ಟಕ್ಕರ್ ಕೊಟ್ಟಿದ್ದು ಪ್ರಿಯಾಂಕಾಗೆ ಉತ್ತರಿಸಲಾಗದಂತ ವಿಚಾರವನ್ನ ಮುಂದೆ ತಂದಿದೆ. ಇನ್ನೊಂದೆಡೆ ಕರ್ನಾಟಕದಲ್ಲಿ ಎದ್ದಿರೋ ಅಧಿಕಾರ ಜಟಾಪಟಿಗೆ ಹೊಸ ಆಯಾಮಗಳು ಸಿಗ್ತಾ ಇದ್ದು, ಈಗ ರಾಜಸ್ಥಾನದ ಕೈ ನಾಯಕ ಸಚಿನ್ ಪೈಲಟ್ ಕೂಡ ಈ ಬಗ್ಗೆ ದನಿ ಏರಿಸಿದ್ದಾರೆ. ಆದರೆ ಈ ವಿಚಾರಕ್ಕೆ ಸಚಿನ್ ಎಂಟ್ರಿ ಮತ್ತೊಂದು ಆಯಾಮದಲ್ಲಿ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಇದರ ಮಧ್ಯೆ ಹೈಕಮಾಂಡ್ ನಿಂದ ಶಿಕ್ಷೆಗೆ ಗುರಿಯಾಗಿರೋ ಮಾಜಿ ಸಚಿವ ರಾಜಣ್ಣ ರಾಹುಲ್ಗೆ ಪತ್ರ ಬರೆಯುವ ಮೂಲಕ ಸುದ್ದಿ ಆಗ್ತಾ ಇದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಕಾಂಗ್ರೆಸ್ ಅಂಗಳದಲ್ಲಿ ಈಗ ಎಲ್ಲಾ ಅಸ್ತ್ರಗಳು ಫೇಲ್ ಆಗಿವೆ. ಅತ್ಯಂತ ಸೂಕ್ಷ್ಮವಾಗಿ ರಾಜಕೀಯ ಬೆಳವಣಿಗೆಗಳನ್ನ ಅರ್ಥ ಮಾಡಿಕೊಂಡು ಮೋದಿ ಸರ್ಕಾರದ ಪ್ರತಿ ಹೆಜ್ಜೆಗಳನ್ನ ನಾಯಕರನ್ನ ಗಮನಿಸ್ತಾ ಇದ್ದಿದ್ರೆ ನ್ಯಾಯಯುತವಾಗಿ ಜನರಿಗೆ ಸರಿ ಅನಿಸೋ ಹಾಗೆ ಪಕ್ಷಕ್ಕೂ ಅನುಕೂಲಕರವಾದ ವಿಚಾರಗಳು ಸಿಗ್ತಾ ಇತ್ತೇನೋ. ಆದ್ರೆ ಎಲ್ಲವನ್ನೂ ವಿರೋಧಿಸೋದೇ ವಿರೋಧ ಪಕ್ಷದ ಕೆಲಸ ಅನ್ನೋ ಸೂತ್ರಕ್ಕೆ ಕಟಿಬದ್ಧವಾಗಿರೋ ಕಾಂಗ್ರೆಸ್ಗೆ ಇದ್ಯಾವುದೂ ಅರ್ಥ ಆಗ್ತಾ ಇಲ್ಲ. ಏನಾದ್ರೂ ಒಂದು ರಗಳೆ ರಂಪಾಟ ತೆಗಿಬೇಕು, ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗೋ ಹಾಗೆ ಏನಾದ್ರೂ ಮಾಡ್ಬೇಕು, ಎಲ್ಲಾ ಕಡೆ ಜನರ ಬಾಯಲ್ಲಿ ಇದೇ ವಿಷಯ ಬರೋ ಹಾಗೆ ಏನನ್ನಾದ್ರೂ ಹೇಳಬೇಕು ಅನ್ನೋ ರೀತಿ ಇದೆ ಅನ್ನೋದನ್ನ ಜನರು ಹೇಳ್ತಾ ಇದ್ದಾರೆ. ಈ ಹೊತ್ತಲ್ಲಿ ಪ್ರಿಯಾಂಕಾ ವಾದ್ರಾರನ್ನ ಪಿಎಂ ಮಾಡಿ ಅನ್ನೋ ಪಕ್ಷದ ನಾಯಕನೊಬ್ಬನ ಹೇಳಿಕೆ ಟೀಕೆ, ಟಿಪ್ಪಣಿ, ವಿಮರ್ಶೆ, ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಅಂದಹಾಗೆ ಈ ಮಾತನ್ನ ಹೇಳಿರೋದು ಕಾಂಗ್ರೆಸ್ನ ಹಿರಿಯ ನಾಯಕ ಹಾಗೂ ಎಂಪಿ ಇಮ್ರಾನ್ ಮಸೂದ್. ಇದೇ ಮೊದಲ ಬಾರಿಗೆ ಸೇಫ್ ಜಾಗವನ್ನ ನೋಡಿ ಸ್ಪರ್ಧೆಗೆ ಇಳಿದು ಬೈ ಎಲೆಕ್ಷನ್ ಮೂಲಕ ಸಂಸತ್ ಭವನವನ್ನ ಪ್ರವೇಶಿಸಿರೋ ಪ್ರಿಯಾಂಕಾ ರಾಬರ್ಟ್ ವಾದ್ರಾರನ್ನ ಪಿಎಂ ಅಭ್ಯರ್ಥಿ ಮಾಡಿ ಅನ್ನೋದು ಇಮ್ರಾನ್ ಮನದಾಳದ ಮಾತು. ಪ್ರಿಯಾಂಕಾ ವಾದ್ರಾ ಇಂದಿರಾ ಗಾಂಧಿಯ ಮೊಮ್ಮಗಳು. ಆಕೆಯ ಹೆಸರಿನ ಹಿಂದೆಯೇ ಗಾಂಧಿ ಇದೆ. ಆಕೆಯನ್ನ ಪಿಎಂ ಮಾಡಿದ್ರೆ ಇಂದಿರಾ ಗಾಂಧಿ ರೀತಿಯಲ್ಲೇ ಜನರನ್ನ ಸೆಳೀತಾರೆ. ಇಂದಿರಾ ಗಾಂಧಿ ಪಾಕಿಸ್ತಾನಕ್ಕೆ ಯಾವ ರೀತಿಯ ಹೊಡೆತ ಕೊಟ್ಟಿದ್ರು ಅಂದ್ರೆ ಇಂದಿಗೂ ಕೂಡ ಪಾಕಿಸ್ತಾನ ಮುಟ್ಟಿ ನೋಡಿಕೊಳ್ಳೋ ಹಾಗಿದೆ. ಆದ್ರಿಂದ ಪ್ರಧಾನಿ ಅಭ್ಯರ್ಥಿ ಪೋಸ್ಟ್ಗೆ ಪ್ರಿಯಾಂಕಾ ರಾಬರ್ಟ್ ವಾದ್ರಾ ಅತ್ಯಂತ ಸೂಕ್ತ ವ್ಯಕ್ತಿ ಅನ್ನೋ ಅಭಿಪ್ರಾಯವನ್ನ ಹೊರ ಹಾಕಿದ್ದಾರೆ. ಸರಿ, ಇದನ್ನ ಅವರ ಪಕ್ಷದವರು ಒಪ್ಪಿಕೊಳ್ತಾರೆ. ಆದ್ರೆ ಪ್ರಧಾನಿ ಆಗ್ಬೇಕು ಅಂದ್ರೆ ಭಾರತೀಯರು ಒಪ್ಪಬೇಕಲ್ವಾ? ಇದು ಕಷ್ಟ ಇದೆ ಅನ್ನೋದು ಜನರ ಮಾತು. ಒಂದು ಕಡೆ ಇಮ್ರಾನ್ ಮಸೂದ್ ಈ ಮಾತನ್ನ ಹೇಳಿದ್ರೆ, ಇನ್ನೊಂದು ಕಡೆ ಪ್ರಿಯಾಂಕಾ ಪತಿ ರಾಬರ್ಟ್ ವಾದ್ರಾ ಕೂಡ ಈ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಮ್ರಾನ್ ಹೇಳಿಕೆಗೆ ಹೌದೌದು ಎಂದಿರೋ ವಾದ್ರಾ, ಎಲ್ಲಾ ಕಡೆಯಿಂದಲೂ ಇದೊಂದು ಡಿಮ್ಯಾಂಡ್ ಬರ್ತಾ ಇದೆ, ಪ್ರಿಯಾಂಕಾ ವಾದ್ರಾರನ್ನ ರಾಜಕೀಯದಲ್ಲಿ ಮುನ್ನೆಲೆಗೆ ತರಬೇಕು ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ಅಷ್ಟೇ ಯಾಕೆ, ನನಗೂ ಕೂಡ ರಾಜಕೀಯಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸದ್ಯದ ಮಟ್ಟಿಗೆ ನಾವು ಜನರ ಸಮಸ್ಯೆಯನ್ನ ಅರ್ಥ ಮಾಡ್ಕೊಳ್ಬೇಕಿದೆ ಅಂತ ಹೇಳಿದ್ದಾರೆ. ಅಲ್ಲಿಗೆ ಪಕ್ಷದ ಒಳಗೆ ಒಂದು ದಿಕ್ಕಿನಿಂದ ಪ್ರಿಯಾಂಕಾ ರಾಬರ್ಟ್ ವಾದ್ರಾರನ್ನ ಹೈಲೈಟ್ ಮಾಡಬೇಕು, ಅವರ ಪತಿ ರಾಬರ್ಟ್ ವಾದ್ರಾರಿಗೂ ಆದ್ಯತೆ ಕೊಡಬೇಕು ಅಂತ ದನಿ ಎತ್ತುವವರು ಇದ್ದಾರೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಅಲ್ಲದೆ ಸೆಷನ್ ಮುಗಿತಾ ಇದ್ದ ಹಾಗೆ ಪ್ರಿಯಾಂಕಾ ಪ್ರಧಾನಿ ಮೋದಿ ಹಾಗೂ ಬಿಜೆಪಿ ಪ್ರಮುಖರ ಸಮ್ಮುಖದಲ್ಲಿ ಕಾಫಿ ಕುಡಿತಾ ಇರೋದು, ಔತಣ ಕೂಟಕ್ಕೆ ಹೋಗಿದ್ದು ಎಲ್ಲಾ ವಿಚಾರಗಳನ್ನ ಮುನ್ನೆಲೆಗೆ ತಂದು ಪ್ರಿಯಾಂಕಾ ವಾದ್ರಾರನ್ನ ಹೈಲೈಟ್ ಮಾಡಲಾಗ್ತಾ ಇದೆ. ಈಗ ಮೇನ್ ಟಾಪಿಕ್ ಗೆ ಬರೋದಾದ್ರೆ, ಪ್ರಿಯಾಂಕಾರನ್ನ ಪಿಎಂ ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡಿದ್ರೆ ಏನಾಗುತ್ತೆ ಅನ್ನೋದು. ಬದಲಾವಣೆಗಿಂತ ಹೆಚ್ಚಾಗಿ ಇದು ರಾಹುಲ್ಗೆ ಮುಖಭಂಗ ಎನ್ನಿಸ್ಕೊಳ್ಳುತ್ತೆ. ಯಾಕಂದ್ರೆ 2014ರಿಂದ ರಾಹುಲ್ ಪ್ರಧಾನಿ ಅಭ್ಯರ್ಥಿ ಅನ್ನೋದನ್ನ ಹೇಳಿ ಈಗ ಮೋದಿ ಎದುರಾಳಿ ಯಾರು ಅಂದ್ರೆ ಅದು ರಾಹುಲ್ ಗಾಂಧಿ ಅನ್ನೋದು ಜನರಿಗೆ ನೆನಪಾಗೋ ಹಾಗೆ ವಾತಾವರಣ ಸೃಷ್ಟಿಯಾಗಿದೆ. ಇಬ್ಬರ ತೂಕ ಒಂದೇನಾ? ಇಬ್ಬರ ವರ್ಚಸ್ಸು ತಾಳೆ ಆಗುತ್ತಾ? ಇಬ್ಬರಿಗೂ ಹೋಲಿಕೆ ಮಾಡೋದು ಎಷ್ಟು ಸರಿ ಅನ್ನೋ ಪ್ರಶ್ನೆಗಳನ್ನ ಆಚೆಗಿಟ್ಟು ನೋಡಿದ್ರು ಮೋದಿ ವರ್ಸಸ್ ರಾಹುಲ್ ಗಾಂಧಿ ಅನ್ನೋದು ಬಲವಾಗಿ ಬೇರೂರಿದೆ. ಈ ಹೊತ್ತಲ್ಲಿ ರಾಹುಲ್ ರನ್ನ ರಿಪ್ಲೇಸ್ ಮಾಡಿದೆ. ಆದ್ರೆ ರಾಹುಲ್ ಅಸಮರ್ಥ ಅನ್ನೋದನ್ನ ಅವರ ಪಕ್ಷವೇ ದೇಶಕ್ಕೆ ಹೇಳಿದಂತೆ ಆಗುತ್ತೆ. ಆದ್ರಿಂದ ಇದು ವಾಸ್ತವಕ್ಕೆ ದೂರವಾಗಿರುವ ಹಾಗೂ ಆಗಾಗ ಸುಮ್ಮನೆ ಚರ್ಚೆಗೆ ಒಳಗಾಗಲಿ ಅಂತ ಬಿಟ್ಟಿರೋ ಟಾಪಿಕ್ ಇರ್ಬೋದು ಅಂತ ಅನ್ನಿಸ್ಕೊಳ್ತಾ ಇದೆ. ಆದ್ರೆ ಇದರ ಹಿಂದೆಯೂ ಕೂಡ ಒಂದು ಮುಖ್ಯ ವಿಚಾರ ಇದೆ. ಅದೇನಂದ್ರೆ ವೈ ಪ್ರಿಯಾಂಕಾ ಅನ್ನೋದು. ಆಗ್ಲೇ ಹೇಳಿದ ಹಾಗೆ ಪ್ರಿಯಾಂಕಾ ಇದೇ ಮೊದಲ ಬಾರಿಗೆ ಗೆದ್ದು ಸಂಸತ್ ಭವನವನ್ನ ಪ್ರವೇಶ ಮಾಡಿದ್ದಾರೆ. ಅಷ್ಟರಲ್ಲಾಗ್ಲೇ ಅವರೇ ಸೂಕ್ತ ಅನ್ನೋದಾದ್ರೆ ದಶಕಗಳಿಂದ ಕಾಂಗ್ರೆಸ್ನಲ್ಲಿರೋ ಪ್ರಭಾವಿಗಳ ಕತೆ ಏನು ಅನ್ನೋದು. ಅದಕ್ಕೆ ಕಾರಣವೇ ಕಾಂಗ್ರೆಸ್ ಪವರ್ ಗಾಂಧಿ ಕುಟುಂಬದಲ್ಲೇ ಉಳಿಬೇಕು ಅಥವಾ ಇರಲಿ ಅನ್ನೋ ಉದ್ದೇಶ ಇದರಲ್ಲಿ ಇದೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ ಹೊರತುಪಡಿಸಿ ಉಳಿದವರು ಇಂಡಿ ಒಕ್ಕೂಟ ಕಟ್ಟಿಕೊಳ್ತಾರೆ ಅಂದ್ರೆ ಅದರ ಹೊಡೆತ ಕೇವಲ ಗಾಂಧಿ ಫ್ಯಾಮಿಲಿಗೆ ಬೀಳೋದಿಲ್ಲ, ಇಡೀ ಕಾಂಗ್ರೆಸ್ಗೆ ಬೀಳುತ್ತೆ. ಇದರ ಅಂದಾಜು ಇಟ್ಕೊಂಡಿರೋ ಕೈ ನಾಯಕರು ನಾಯಕತ್ವ ಬದಲಾವಣೆಗೆ ಪರೋಕ್ಷವಾಗಿ ಆದ್ರೂ ಮುಂದೆ ಬೇಡಿಕೆ ಇಡೋ ಸಂದರ್ಭ ಬರುತ್ತೆ. ಈ ಹೊತ್ತಲ್ಲಿ ಪವರ್ ಕೈತಪ್ಪಿ ಹೋಗ್ಬಾರ್ದು ಅಂದ್ರೆ ಕುಟುಂಬದಲ್ಲೇ ಯಾರನ್ನಾದ್ರೂ ಮುಂದೆ ಬಿಡಬೇಕು. ರಾಹುಲ್ ಅಥವಾ ಪ್ರಿಯಾಂಕಾ ಇಬ್ರಲ್ಲಿ ಯಾರ ಬಗ್ಗೆ ಬೇಕಾದ್ರೂ ಚರ್ಚೆ ಆಗ್ಲಿ, ಇಬ್ರು ಒಂದೇ ಕುಟುಂಬದವರಲ್ವಾ? ಕಾರ್ಯಕರ್ತರು ಹಾಗೂ ಜನರಿಗೆ ಇದನ್ನೆಲ್ಲ ಆಲೋಚಿಸುವಷ್ಟು ಬುದ್ಧಿಯಲ್ಲಿರುತ್ತೆ ಅನ್ನೋ ಲೆಕ್ಕಾಚಾರ ಇದರ ಹಿಂದೆ ಇರ್ಬೋದಾ ಅನ್ನೋ ಟಾಕ್ ಕೂಡ ಇದೆ. ಏನೋ ಈ ಟಾಪಿಕ್ ಬಗ್ಗೆ ಬಿಜೆಪಿ ಕಡೆಯಿಂದ ಕೂಡ ತಿರುಗೇಟು ಬಂದಿದೆ.
ವಿಷಯ ಏನಂದ್ರೆ ಇಮ್ರಾನ್ ಮಸೂದ್ ಹೇಳಿಕೆ ಬರೋದಕ್ಕೆ ಕಾರಣವೇ ಬಿಜೆಪಿ ನಾಯಕರು ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಹಲ್ಲೆ ಆಗ್ತಾ ಇರೋ ಬಗ್ಗೆ ಕಾಂಗ್ರೆಸ್ ಮಾತಾಡ್ತಾ ಇಲ್ಲ ಅನ್ನೋ ಟೀಕೆ. ಆದ್ರೆ ಪ್ರಿಯಾಂಕಾ ವಾದ್ರಾ ಟ್ವೀಟ್ ಮೂಲಕ ಬಾಂಗ್ಲಾ ಘಟನೆಯನ್ನ ಖಂಡಿಸಿದ್ರಿಂದ ಅದನ್ನೇ ಮುಂದಿಟ್ಕೊಂಡು ಮಾತಾಡಿದ್ದ ಇಮ್ರಾನ್ ಪ್ರಿಯಾಂಕಾಗೆ ಎಲ್ಲಾ ಧರ್ಮದ ಮೇಲೆ ಕಾಳಜಿ ಇದೆ ಅನ್ನೋ ಅಸ್ತ್ರವನ್ನ ಬಿಡ್ತಾರೆ. ಆದ್ರೆ ಅದಕ್ಕೂ ಟಕ್ಕರ್ ಕೊಟ್ಟಿರೋ ಬಿಜೆಪಿ ವಕ್ತಾರ ಶಹಜಾದ್ ಪೂನಾವಾಲಾ ಅಲ್ಲಿಗೆ ಇಮ್ರಾನ್ ಮಸೂದ್ ಪ್ರಕಾರ ರಾಹುಲ್ ಗಾಂಧಿ ಅಸಮರ್ಥ ನಾಯಕನ ಅಂತ ಕೇಳಿದ್ದಾರೆ. ಅಲ್ಲದೆ ಪಕ್ಷದ ಒಳಗೆ ರಾಹುಲ್ ಹಟಾವೋ ಪ್ರಿಯಾಂಕಾ ಲಾವೋ ಅನ್ನೋ ಮಾತು ಕೇಳಿ ಬರ್ತಾ ಇರೋದು ಯಾರಿಗೂ ರಾಹುಲ್ ಗಾಂಧಿ ಮೇಲೆ ನಂಬಿಕೆ ಇಲ್ಲ ಅನ್ನೋದನ್ನ ಹೇಳ್ತಾ ಇದೆ ಅಂತ ಕಾಲೆಳೆದಿದ್ದಾರೆ. ಇನ್ನು ಇತ್ತ ಕರ್ನಾಟಕದಲ್ಲಿ ಎದ್ದಿರೋ ಪವರ್ ಶೇರಿಂಗ್ ಜಟಾಪಟಿ ಸಂಬಂಧ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಸಚಿನ್ ಪೈಲಟ್ ಮಾತನಾಡಿದ್ದಾರೆ. ಬೆಂಗಳೂರಲ್ಲಿ ಪ್ರತಿಕ್ರಿಯಿಸಿರೋ ಅವರು ಮುಖ್ಯಮಂತ್ರಿ ಆಗಿರಲಿ ಅಥವಾ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರಲಿ ಪಕ್ಷದ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿರೋದಿಲ್ಲ ಅಂತ ಪಕ್ಷದ ಯಾವ ನಾಯಕರು ಹೇಳಿದ್ದಾರೆ ತಿಳಿಸಿ. ಈ ನಿರ್ಧಾರ ರಾಜ್ಯದ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಸ್ವೀಕಾರಾರ್ಹ. ನಾವು ನಮ್ಮ ಭರವಸೆಗಳನ್ನ ಈಡೇರಿಸ್ತೀವಿ ಮತ್ತು 2028ರಲ್ಲಿ ಇನ್ನೂ ಹೆಚ್ಚಿನ ಬಹುಮತದೊಂದಿಗೆ ರಾಜ್ಯವನ್ನ ಮತ್ತೆ ಗೆಲ್ಲಲು ನಾವು ಕೆಲಸ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ಈಗ ಎಲ್ಲರೂ ಸಚಿನ್ ಪೈಲಟ್ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರದ್ದು ಒಂದೇ ಪರಿಸ್ಥಿತಿ ಅನ್ನೋ ಚರ್ಚೆಗೆ ಇದು ದಾರಿ ಮಾಡಿಕೊಟ್ಟಿದೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ವರ್ಸಸ್ ಡಿಕೆ ಶಿವಕುಮಾರ್ ಅನ್ನೋ ಟಾಪಿಕ್ ಹೇಗೆ ಅಸ್ತಿತ್ವದಲ್ಲಿ ಇದೆಯೋ ಅತ್ತ ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ವರ್ಸಸ್ ಸಚಿನ್ ಪೈಲಟ್ ಅನ್ನೋ ಟಾಪಿಕ್ ಹಾಗೆ ಜೀವಂತವಾಗಿದೆ. ಈಗ ಅಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇಲ್ಲದೆ ಇರೋದ್ರಿಂದ ಈ ವಿಚಾರ ಸದ್ಯಕ್ಕೆ ತಣ್ಣಗಾಗಿದೆ. ಒಂದು ವಿಚಾರ ಏನಂದ್ರೆ ಅಲ್ಲಾಗಲಿ ಅಥವಾ ಇಲ್ಲಾಗಲಿ ಮಾಧ್ಯಮದ ಮುಂದೆ ಕಾಂಗ್ರೆಸ್ ನಾಯಕರು ಎಲ್ಲವನ್ನೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳು ಒಗ್ಗಟ್ಟು ತೋರಿಸ್ತಾ ಇರೋದು ನಿಜಕ್ಕೂ ರಾಹುಲ್ ಪಾಲಿಗೆ ದೊಡ್ಡ ಅದೃಷ್ಟವಾಗಿದೆ. ಒಂದು ವೇಳೆ ಬೇರೆ ಪಕ್ಷಗಳ ತರ ಮನೆಯೊಂದು 3 ಬಾಗಿಲು 6 ಬಾಗಿಲು ಅನ್ನೋದೆಲ್ಲ ಓಪನ್ ಆಗಿ ಜನರ ಕಣ್ಣಿಗೆ ಕಾಣಿಸೋ ಹಾಗೆ ಆಗ್ಬಿಟ್ಟಿದ್ರೆ ಈಗ ಕಾಂಗ್ರೆಸ್ ಅಸ್ತಿತ್ವದಲ್ಲಿರೋ 3 ರಾಜ್ಯಗಳನ್ನು ಕೂಡ ಕಳೆದುಕೊಳ್ಳೋ ಪರಿಸ್ಥಿತಿ ಬರ್ತಾ ಇತ್ತು. ಆದ್ರೆ ಈಗಲೂ ಕೂಡ ಈ ಎಲ್ಲಾ ಸಮಸ್ಯೆಗಳು ಮಡಿಲಲ್ಲಿ ಇಟ್ಕೊಂಡಿರೋ ಕೆಂಡದಂತೆ ಕಾಣಿಸ್ತಾ ಇದೆ. ಇನ್ನೊಂದೆಡೆ ವೋಟ್ ಚೋರಿ ಬಗ್ಗೆ ಮಾತಾಡೋದಕ್ಕೆ ಹೋಗಿ ಹೈಕಮಾಂಡ್ ನಿಂದ ಶಿಕ್ಷೆಗೆ ಗುರಿಯಾಗಿದ್ದ ರಾಜಣ್ಣ ಈಗ ರಾಹುಲ್ಗೆ ಪತ್ರ ಬರೆಯುವ ಮೂಲಕ ಸೌಂಡ್ ಮಾಡ್ತಾ ಇದ್ದಾರೆ. ಕರ್ನಾಟಕ ಕಾಂಗ್ರೆಸ್ನ ಸದ್ಯದ ಬೆಳವಣಿಗೆಗಳು ಹಾಗೂ ಪರಿಸ್ಥಿತಿ ಬಗ್ಗೆ ಬೆಳಕು ಚೆಲ್ಲೋ ಕೆಲಸ ಮಾಡಿರೋ ರಾಜಣ್ಣ ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ತೆಗೆದ್ರೆ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ವಿವರಿಸಿದ್ದಾರೆ. ಇದು ಕರ್ನಾಟಕದಲ್ಲಿ ಪವರ್ ಶೇರಿಂಗ್ ವಿಚಾರ ಇನ್ನೂ ಜೀವಂತ ಅನ್ನೋದನ್ನ ಮತ್ತೆ ಹೇಳಿದಂತಿದೆ. ಅಲ್ಲದೆ ಕೆಲವು ಲೋಪದೋಷಗಳನ್ನ ಇಂಥವರು ಸರಿಪಡಿಸಿಲ್ಲ ಅನ್ನೋ ಮೂಲಕ ಬಣ ರಾಜಕೀಯ ಇದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಇದರ ಜೊತೆಗೆ ನಾನು ಪಕ್ಷಕ್ಕೆ ಲಾಯಲ್ ಆಗಿದ್ದೇನೆ, ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಯಿತು ಅನ್ನೋ ಮೂಲಕ ಕ್ಷಮೆ ಕೇಳೋ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.